ಚಾನ್ಪಾಶ್ ಅವರೇ, ಶಿಸ್ತಿನ ಕ್ರಮ ಕಾಂಗ್ರೆಸ್ ಜರುಗಿಸಿದ್ದೇ ಆಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾರು ಅರ್ಧಕ್ಕರ್ಧ MLA-ಗಳಾಗಲಿ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಇರ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಊರ ಕಡೆ ಒಂದು ಗಾದಿ ಇದೆ, ಊಟ ಬಟ್ಟೆ ಕೇಳಬೇಡ ಗಿಣಿ ಸಾಕಂಗೆ ಸಾಕ್ತೀನಿ ಅಂತ. ನಿಮ್ಮ ಕಾಂಗ್ರೆಸ್ ಪಕ್ಷದ ಆ ಥರ ಮುಸಲ್ಮಾನರು ಬರೋ ಓಟ್ ಹಾಕಕ್ಕೆ ಮಾತ್ರ ಇರಿ, ಏನೋ ಅಧಿಕಾರ ಕೇಳಿದ್ರೆ ಮೊನ್ನೆ ಮಾಡಿದ್ವಲ್ಲ ಆ ಕೆಲಸ ಮಾಡ್ತೀವಿ ಅನ್ನೋದು. ನಾನೇನು ಮಾಡೋದು, ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ, ಯಾವ ಕೆಲಸ ನೀವು ಜಬ್ಬಾರ್ ಅಹಮದ್ರಿಗೆ ಮಾಡಿದ್ರಾ, ಯಾವ ಕೆಲಸ ನಸೀರ್ ಅವ್ರಿಗೆ ಮಾಡಿದ್ರಾ, ಆ ಕೆಲಸ ಇದಕ್ಕಿಂತ ಮೊದಲು ಯಾರು ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ರೆ ಅವ್ರಿಗೆ ಯಾಕೆ ಮಾಡಿಲ್ಲ? ರಾಮನಾಥ್ ರಾಯರಿಗೆ ಸೋಲಿಸಿದ್ಯಾರು? ಜಾಫರ್ ಶರೀಫ್ ಅವರ ಮೊಮ್ಮಗನಿಗೆ ಸೋಲಿಸಿದ್ಯಾರು? ಮೊನ್ನೆ ಮನ್ಸೂರ್ ಅಹಮದ್ ಅವರಿಗೆ ಸೋಲಿಸಿದ್ಯಾರು? 5 ಜನ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿದ್ಯಾರು? ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ಯಾರು? ಪರಮೇಶ್ವರ್ ಅವರನ್ನ ಕೊರಟಗೆರೆಯಲ್ಲಿ ಸೋಲಿಸಿದ್ಯಾರು? ವಿಧಾನಸೌಧದಲ್ಲಿ ನಿಂತು RSS ಗೀತೆಯನ್ನು ಆಡಿದಂಥ ಅಂಥವ್ರ ಮೇಲೆ ಆದಂಥ ಕ್ರಮ ಏನು? ಹಾಗೆ ಯಾವ ಶಿಸ್ತಿನ ಕ್ರಮದ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ, ಆ ಶಿಸ್ತು ಕ್ರಮ ಜರುಗಿಸಿದ್ದೆ ಆದರೆ ಸುಮಾರು ಜನಗಳ ಮೇಲೆ ಮಾಡ್ಬೇಕಾಯ್ತಲ್ಲ, ಅದು ಅಲ್ಪಸಂಖ್ಯಾತರ ಮೇಲೆ ಯಾಕೆ?